ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಓಟ್ಸಲ್ಲಿ ಒಂದು ಡೆಲಿಷಿಯಸ್ ಆಗಿ ಸ್ವೀಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಡಯಟ್ಗೋಸ್ಕರ ಓಟ್ಸ್ ಯೂಸ್ ಮಾಡ್ತಾರೆ, ಬಟ್ ನಾನು ಡೆಲಿಷಿಯಸ್ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ವೆರಿ ಈಸಿ ಆಲ್ಸೋ. ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಟಕ್ ಅಂತ ಮಾಡಿಬಿಡ್ಬೋದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ನೋಡಿ, ರೆಡಿ ಆಗಿರೋಂಥ ಓಟ್ಸ್ದು ಸ್ವೀಟ್ ಇದು. ಓಟ್ಸ್ ಪಾಯಸ ಥರ ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಅದು ತುಪ್ಪ ಎಲ್ಲ ಹಾಕಿ ಚೆಂದ ಹಾಲಲ್ಲಿ ಬೇಯಿಸಿ ಮಾಡುವಂಥ ಸ್ವೀಟು. ಏನೇನು ಬೇಕು ನೋಡಿ. ಒಂದು ಬೌಲು ಓಟ್ಸ್ ತೊಗೊಂಡಿದ್ದೀನಿ. ಆಮೇಲೆ ಗೋಡಂಬಿ, ದ್ರಾಕ್ಷಿ, ನಿಮಗಿಷ್ಟ ಆದರೆ ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೊಳ್ಳಿ. ಇದು ಮಿಲ್ಕ್, ಒಂದು ಬೌಲ್ ಮಿಲ್ಕ್ ತೊಗೊಂಡಿದ್ದೀನಿ, ಬಟ್ 2 ಬೌಲ್ ಬೇಕು, ಅದಕ್ಕೆ ಹೇಳ್ತೀನಿ ಆಮೇಲೆ. ಇದು ಡೇಟ್ಸ್, ಇದು ಖರ್ಜೂರನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಡೇಟ್ಸ್ನ ಮಿಕ್ಸಿಗೆ. ಇದು ಬೆಲ್ಲ, ಇದು ಜಾಗ್ರಿ. ನೋಡಿ, ಇದಿಷ್ಟು ಥಿಂಗ್ಸ್ನ ರೆಡಿ ಮಾಡ್ಕೊಳ್ಳಿ. ಆರ್ಗ್ಯಾನಿಕ್ ಜಾಗ್ರಿ, ಅದು ತುಪ್ಪ ಹಾಕಿ 1 ಸ್ಪೂನು, ಗೋಡಂಬಿ ದ್ರಾಕ್ಷಿನೆಲ್ಲ ಫ್ರೈ ಮಾಡಿ ತಗೊಳ್ಳಿ, ಆಯಿತಾ. ಅದೇ ತುಪ್ಪದಲ್ಲಿ ಓಟ್ಸ್ ಹಾಕಿ ಅದನ್ನು ಕೂಡ ಒಂದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಿ. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗುವಾಗ ಅದ್ರದ್ದು ಘಮನೇ ಬೇರೆ ಇರುತ್ತೆ. ಆ ಥರ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಿ ನಮ್ಗೆ ಗೊತ್ತಾಗುತ್ತೆ, ಅದು ತಾಗಲ್ಲ, ಒಂದಕ್ಕೊಂದಕ್ಕೆ ತಾಗಲ್ಲ, ಸೌಂಡ್ ಆಗುತ್ತೆ. ಆ ಥರ ಫ್ರೈ ಆದಂಗೆ ಆಗುವಾಗ 1 ಬೌಲು ಹಾಲು ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಇದು ಸಾಕಾಗಲ್ಲ ನಮಗೆ, ಯಾಕಂದರೆ ಅದು ಬೇಗ ಹೀರ್ಕೊಂಬಿಡುತ್ತೆ ಹಾಲು. ಅದಕ್ಕೆ ನಾನು ಅಲ್ಲಿ ಹೇಳಿದ್ದು 1 ಬೌಲಲ್ಲ 2 ಬೌಲು, 2 ಬೌಲ್ಸ್ ಮಿಲ್ಕ್ ಬೇಕು. ಮತ್ತೆ ಹಾಕ್ಕೊಳ್ಳಿ, ಹಾಲನ್ನ ಹಾಕ್ಬಿಟ್ಟು ಅದನ್ನ ಬೇಯಿಸಿ. ಒಂಚೂರು ಉಪ್ಪು ಹಾಕಿ. ನಾನು ಸಾಧಾರಣ ಹೇಳ್ತೀನಿ, ಪ್ರತಿಯೊಂದು ಸ್ವೀಟ್ ಮಾಡೋ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಅಂತೇಳಿ. 1-2 ನಿಮಿಷ ಮುಚ್ಚಿಡಿ. ನೋಡಿ, ಬೆಂದಿದೆ, ತಿಕ್ಕಾಗಿದೆ ಅದು ನೋಡಿ, ಆಯಿತಾ. ಬೇಗ ಬೇಯುತ್ತೆ. ಇದು ಬೆಲ್ಲ ಜಾಗ್ರಿ, ಇದು ಆರ್ಗ್ಯಾನಿಕ್ ಜಾಗ್ರಿ, ಅದನ್ನ ಹಾಕ್ತಾಯಿದ್ದೀನಿ. ಮತ್ತು ನಾವು ಫ್ರೈ ಮಾಡಿಟ್ಟಂಥ ಗೋಡಂಬಿ ದ್ರಾಕ್ಷಿ ಹಾಕ್ತಿದ್ದೀನಿ. ನೀವು ಬೇರೆ ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಬೋದು. ಇದು ಡೇಟ್ಸ್, ಖರ್ಜೂರನ ಗ್ರೈಂಡ್ ಮಾಡಿ, ಒಂದು 4 ಖರ್ಜೂರ ತೊಗೊಂಡಿದ್ದೀನಿ ಅಷ್ಟೇ. ಮಿಕ್ಸಿಲಿ ತರಿಯಾಗಿ ಗ್ರೈಂಡ್ ಮಾಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪಾಯಸ ರೆಡಿ ಆಯಿತು. ಒಂದು ಡೆಲಿಷಿಯಸ್ ಸ್ವೀಟ್, ಓಟ್ಸ್ ಡೆಲಿಷಿಯಸ್ ಸ್ವೀಟ್. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಒಂದು ಸ್ವಲ್ಪ ಬಿಸಿ ಇರುವಾಗ ತಿನ್ನಬೇಕು. ತುಂಬ ತಣ್ಣಗಾಗ್ಬಿಟ್ರೆ ಅದು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನ ತಿನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.